ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಬೇಸಿಗೆಯ ತಂಪಿಗೆ ತಂಪಾದ ಮಡಕೆ ಕುಲ್ಫಿ ಮಾಡೋದು ಹೇಗೆ, ಕಡಿಮೆ ಇಂಗ್ರೀಡಿಯೆಂಟ್ಸ್, ಬರೀ 3 ಇಂಗ್ರೀಡಿಯೆಂಟ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 1 ಲೀಟ್ರಷ್ಟು ಹಾಲು, ಏಲಕ್ಕಿ, ಡ್ರೈ ಫ್ರೂಟ್ಸು ಮತ್ತು 1/4 ಬೌಲಷ್ಟು ಸಕ್ಕರೆನ ತಗೊಳ್ಳೋಣ. ಡ್ರೈ ಫ್ರೂಟ್ಸ್ ಪಿಸ್ತಾ, ಬಾದಾಮಿ, ಗೋಡಂಬಿ ಮತ್ತು ಏಲಕ್ಕಿಷ್ಟು. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಹಸಿ ತಿನ್ನಬಾರ್ದು ಅಂತೇಳಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ನಂತರ ಅದು ತಣ್ಣಗಾಗಿ ಬಿಡೋಣ. ನಂತರ ಇನ್ನೊಂದು ಪ್ಯಾನ್ ಇಡಿ, ಪಾತ್ರೆಯಲ್ಲಿ ಸ್ಟವ್ ಮೇಲೆ. ನಂತರ ಒಂದು 1/4 ಲೀಟ್ರಷ್ಟು ಹಾಲನ್ನು ಕುದಿಯೋದಕ್ಕೆ ಬಿಡೋಣ. ಗಟ್ಟಿ ಹಾಲನ್ನೇ ತಗೊಳ್ಳಿ. ಇದಕ್ಕೆ ಯಾವುದೇ ಕಸ್ಟರ್ಡ್ ಪೌಡರ್ ಬೇಡ, ಏನಿಲ್ಲ, ಬರೀ ಹಾಲಿದ್ರೆ ಸಾಕು. ನೀವು ಮನೇಲೇ ಕುಲ್ಫಿನ ಮಾಡ್ಕೋಬೋದು. ತುಂಬಾ ಈಸಿಯಾಗಿರುತ್ತೆ, ತುಂಬಾ ಬೇಗನೂ ಆಗುತ್ತೆ. ನಂತರ ಡ್ರೈ ಫ್ರೂಟ್ಸ್ ತಣ್ಣಗಾಗಿದ್ರೆ ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕೆ ಪುಡಿ ಮಾಡ್ಕೊಂಡ್ರೆ ಸಾಕು. ನಂತರ ಒಂದು ಬೌಲಿಗೆ ಮಿಕ್ಕಿರೋಂಥ ಹಾಲನ್ನು ಹಾಕಿ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಡೈರೆಕ್ಟ್ ಹಾಲಿಗೂ ಹಾಕ್ಬೋದು, ಇಲ್ಲಾಂದರೆ ಅದು ನೀವು ಗಂಟಾಗುತ್ತೆ ಅಂತ ಹೇಳಿದ್ರೆ ಈ ಥರ ಕೆಳಗಡೆನೇ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಕಲಸಿ ಆಮೇಲೆ ಬೇಕಾದರೆ ಕುದೀತಿರೋ ಹಾಲಿಗೆ ಹಾಕೋಬೋದು. ನೋಡಿ, ಹಾಲು ಈ ಥರ ಕುದ್ದು ಜಾಸ್ತಿ ಇದ್ದದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ಕುದ್ದು ತುಂಬಾ ಗಟ್ಟಿ ಆಗುತ್ತೆ. ಈ ಕಂಡೆನ್ಸ್ಡ್ ಮಿಲ್ಕ್ ಬರುತ್ತಲ್ಲ, ಆ ಸ್ಟ್ರಕ್ಚರ್ ಬರುತ್ತೆ. ನಂತರ ಸಕ್ಕರೆ, ನಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಬೋದು. ನಾನು 1/4 ಬೌಲಷ್ಟು ಸಕ್ಕರೆ ಹಾಕಿದ್ದೀನಿ ಅದಕ್ಕೆ. ನಂತರ ಈ ಡ್ರೈ ಫ್ರೂಟ್ಸನ್ನೆಲ್ಲ ಹಾಲಲ್ಲಿ ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕೈಯಾಡಿ, ತುಂಬಾ ಗಟ್ಟಿಯಾಗಬೇಕು ಆ ಥರ ಕೈಯಾಡಿ. ತುಂಬಾ ಬೇಗನೂ ಆಗುತ್ತೆ. ಯಾವುದೇ ಕಸ್ಟರ್ಡ್ ಪೌಡರ್ ಬೇಕಿಲ್ಲ, ಏನಿಲ್ಲ, ಹಾಗೇ ಮಾಡ್ಕೋಬೋದು. ಕಾರ್ನ್ಫ್ಲೋರ್ ಇಲ್ಲದೇ ನೀವು ಕುಲ್ಫಿನ ರೆಡಿ ಮಾಡ್ಕೋಬೋದು. ಇದನ್ನು ರಾತ್ರಿನೇ ಮಾಡಿ ಫ್ರೀಝರಲ್ಲಿ ಇಟ್ಬಿಟ್ರೆ ಬೇಗ ಐಸ್ ಕ್ರೀಮ್ ಥರ ಗಟ್ಟಿ ಆಗುತ್ತೆ ಬೆಳಗ್ಗೆ ತನಕ. ನೋಡಿ, ಕುದ್ದು 1/4 ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಹಾಲಾಗಿದೆ. ಇಷ್ಟನ್ನು ಕುದಿಸೋಣ. ಇದನ್ನು ತಣ್ಣಗಾಗಿಬಿಡೋಣ. 1 ಅವರ್ ತಣ್ಣಗಾಗಿಬಿಟ್ಟು ನಂತರ ಈ ಕುಲ್ಫಿ ಮೋಲ್ಡ್ ಸಿಗುತ್ತಲ್ಲ, ಅದಕ್ಕೆ ಬೇಕಾದರೆ ಹಾಕೋಬೋದು. ಇಲ್ಲಾಂದರೆ ನೀವು ಇಲ್ಲಾಂದರೆ ಲೋಟಕ್ಕೂ ಹಾಕಿಟ್ಕೋಬೋದು. ಇದನ್ನು ಹಾಕಿ ಇನ್ನು ಅದಕ್ಕೂ ಹಾಕಿ ಅದೆಷ್ಟು ಕಿಡ್ಸುತ್ತೆ ಅಷ್ಟಕ್ಕೂ ಹಾಕಿ ಫ್ರೀಝರಲ್ಲಿ ಇಡೋಣ. ಬರೀ 3 ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಮನೇಲೇ ರುಚಿಯಾದ ಕುಲ್ಫಿನ ಮಾಡ್ಕೋಬೋದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಬೇಸಿಗೆಗಂತೂ ಮಕ್ಕಳು ಐಸ್ ಕ್ರೀಮ್ ಹೊರಗಡೆ ತಗೊಟ್ಟು ಸಾಕಾಗಿದ್ರೆ ಮನೇಲಿ ಈ ಥರ ಹಾಲಿದ್ರೆ ಮಾಡ್ಕೊಳ್ಳಿ. ಈ ಥರ ಇದು ಮಡಕೆ ಕುಲ್ಫಿ. ನಂತರ ಡ್ರೈ ಫ್ರೂಟ್ಸನ್ನು ಪುಡಿ ಮಾಡ್ಕೊಂಡು ಇದು ಮೇಲೇ ಡೆಕೋರೇಷನ್ ಮಾಡ್ಕೊಂಬಿಡೋಣ. ಮಧ್ಯ ಈ ಡ್ರೈ ಫ್ರೂಟ್ಸ್ ಪುಡಿ ಸಿಕ್ಕಿದಾಗ ಒಂಥರ ಟೇಸ್ಟೇ ಚೇಂಜ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಇದಕ್ಕೆ ಕೇಸರಿ ದಳಗಳನ್ನು ಹಾಕೋಬೋದು. ನಾನೇನು ಮಾಡಿದೆ ಅಂದರೆ ಸ್ವಲ್ಪ ರೋಸ್ ಪೆಟಲ್ಸ್ ಇತ್ತು, ರೋಸ್ ಪೆಟಲ್ಸ್ನ ಮೇಲ್ಗಡೆ ಡೆಕೋರೇಟ್ ಮಾಡಿದೆ. ಕಲರ್ ಅಟ್ರಾಕ್ಷನಾಗಿ ಕಾಣುತ್ತೆ, ಮಕ್ಕಳು ಚೆನ್ನಾಗಿ ತಿಂತಾರೆ ಅಂತ. ಈಗ ಕುಲ್ಫಿ 1/4 ಭಾಗ ರೆಡಿ ಆಯಿತು. ಇದನ್ನು ಹಾಗೆ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ, ಅದು ಮೇಲೆಲ್ಲ ಐಸ್ ಕಟ್ಕೊಂಬಿಡುತ್ತೆ ಅಂತೇಳಿ ಅದಕ್ಕೊಂದು ಮೇಲೆ ಕವರ್ ಮಾಡಬೇಕು. ಅದಕ್ಕೆ ನಾನೇನು ಮಾಡಿದೆ, ಸಣ್ಣಕ್ಕೆ ಅದ್ರ ಸೈಜ್ಗಾಗಂಥ ಕವರನ್ನು ಕಟ್ ಮಾಡಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಫ್ರೀಝರಲ್ಲಿ ಓವರ್ ನೈಟ್ ಇಟ್ಬಿಡೋಣ. ಒಂದು 7 to 8 9 ಅವರ್ಸ್ ಫ್ರೀಝರಲ್ಲಿದ್ದರೆ ಸಾಕು, ಕುಲ್ಫಿ ರೆಡಿ ಆಗುತ್ತೆ. ನೋಡಿ, ಬೆಳಿಗ್ಗೆ ಎದ್ದು ನೋಡಿದ್ರೆ ಕುಲ್ಫಿ ಅದಕ್ಕೆ ಬಂದಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಬೇಸಿಗೆಯ ತಂಪಿಗೆ ತಂಪಾದ ಮನೆಯಲ್ಲೇ ಮಾಡಿದಂಥ ಕುಲ್ಫಿ ರೆಡಿ ಆಯಿತು. ನೋಡಿ, ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿದೆ ಅಂತ. ಒಂದು 5 ನಿಮಿಷ ಇಟ್ಟರೆ ಸ್ವಲ್ಪ ಸ್ಮೂತ್ ಆಗುತ್ತೆ, ಆಮೇಲೆ ತಿನ್ಬೋದು. ಬೇಸಿಗೆಯ ತಂಪಿಗೆ ತಂಪಾದ ಕುಲ್ಫಿ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.